ಒಟ್ಟಾರೆಯಾಗಿ ಕರಾವಳಿಯಲ್ಲಿ ಶಾಂತಿ ಕದಡಿರುವಂಥದ್ದು. ಶರತ್ ಮಡಿವಾಳ ಏನೋ RSS ಕಾರ್ಯಕರ್ತನ ಮೇಲೆ ಆ ಹಿಂದೆ ಹಲ್ಲೆ ಆಗಿತ್ತು, ಆತನ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಹಲ್ಲೆ ಆದಂಥ ಸಂದರ್ಭದಲ್ಲೂ ಕೂಡ ಏನು ಕರಾವಳಿ ಭಾಗದಲ್ಲಿ ಪ್ರತಿಭಟನೆಗಳು ಕೂಡ ವ್ಯಾಪಕವಾಗಿದ್ವು ಅಥವಾ ಗಲಭೆಗಳು ಕೂಡ ಉಂಟಾಗಿದ್ವು. ಆ ಸಂದರ್ಭದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಹಾಕಲಾಗಿತ್ತು. ಆದರೂ ಕೂಡ ನಿನ್ನೆ ಕೂಡ ಕೆಲವೊಂದು ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು, RSS ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಅವರನ್ನು ಬಂಧಿಸಿ ಬಿಡುಗಡೆಗೊಳಿಸಲಾಗಿತ್ತು. ಮತ್ತು ಇವತ್ತು ಆತ ತೀರ್ಕೊಂಡಂಥ ಹಿನ್ನೆಲೆಯಲ್ಲಿ ಶವಯಾತ್ರೆಗೆ ಪರ್ಮಿಷನನ್ನು ಕೊಟ್ಟಿರೋದು ಕೂಡ ಇಲ್ಲಿ ಈ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು ಈ ಒಂದು ಘಟನೆಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ನಿಷೇಧಾಜ್ಞೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಹಿಂದೆನೂ ಕೂಡ ಪ್ರತಿಭಟನೆಗಳು, ಗಲಭೆಗಳು ನಡೆದಿದ್ವು. ಆದರೂ ಕೂಡ ಮತ್ತೆ ಆತನ ಮೃತಪಟ್ಟಂಥ ಸಂದರ್ಭದಲ್ಲಿ ಮತ್ತೆ ಶವಯಾತ್ರೆಗೆ ಪರ್ಮಿಷನನ್ನು ಕೊಟ್ಟಿದ್ದು ಕೂಡ ಈ ಒಂದು ಗಲಭೆ ಹೆಚ್ಚಾಗೋದಕ್ಕೆ ಮತ್ತೆ ಕಾರಣ ಆಯಿತು. ಆದರೂ ಕೂಡ ಪೊಲೀಸ್ ಸರ್ಪಗಾವಲಿನಲ್ಲಿ AJ ಆಸ್ಪತ್ರೆಯಿಂದ ಸಜಿಪು ಗ್ರಾಮಕ್ಕೆ ಶವಯಾತ್ರೆಯನ್ನು ಮಾಡಲಾಗ್ತಿತ್ತು. ಆ ಸಂದರ್ಭದಲ್ಲಿ ಮಹಡಿ ಮೇಲಿನಿಂದ ಕಲ್ಲು ತೂರಾಟವನ್ನು ಮಾಡಿದರು ಕೆಲವು ಕಿಡಿಗೇಡಿಗಳು. ಇದರಿಂದಾಗಿ ಉದ್ರಿಕ್ತ ವಾತಾವರಣ ಉಂಟಾಗಿತ್ತು. ನಂತರ ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ಮಾಡಿದರು. ಬನ್ನಿವಿಗೆ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಬಿಜೆಪಿ ಮುಖಂಡರಾದಂತಹ ಶೋಭಾ ಕರಂದ್ಲಾಜೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶೋಭಾ ಕರಂದ್ಲಾಜೆ ಅವರೇ. ನಮಸ್ಕಾರ. ಎಸ್, ಈಗ ಮೊನ್ನೆಯಿಂದನೂ ಕೂಡ ಅಲ್ಲಿ ಗಲಭೆಗಳು, ಪ್ರತಿಭಟನೆಗಳು ನಡೀತಾ ಇದ್ದಂಥದ್ದು, ಈಗ ಮತ್ತೆ ಉದ್ರಿಕ್ತ ಆಗಿರುವಂಥದ್ದು ಅಲ್ಲಿಯ ಪರಿಸ್ಥಿತಿ, ಏನ್ ಹೇಳ್ತೀರಿ ಈ ಬಗ್ಗೆ? ಒಂದು, ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೂರ್ಣ ವಿಫಲಗೊಂಡಿದೆ. ಕಳೆದ 42 ದಿನಗಳಿಂದ ನಿರಂತರವಾಗಿ 144 ಸೆಕ್ಷನ್ ಇದೆ. 144 ಸೆಕ್ಷನ್ ಇರುವಂತ ಸಂದರ್ಭದಲ್ಲಿ ಶರತ್ ಮೇಲೆ ಅಟ್ಯಾಕ್ ಆಗಿದೆ ಮತ್ತು ಅವನು ಸತ್ತಿದ್ದಾನೆ. ಇವತ್ತು ನಿನ್ನೆ 144 ಸೆಕ್ಷನ್ ಇತ್ತು, ನಮ್ಗೆ ಯಾವುದೇ ಕಾರ್ಯಕ್ರಮ ಮಾಡಕ್ಕೆ ಬಿಟ್ಟಿಲ್ಲ, ಕೇಸ್ ಹಾಕಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಹೋಗಿ ಆ ಜಿಲ್ಲೆಯಲ್ಲಿ ಸಭೆ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಕೇಸ್ ಹಾಕ್ತಾ ಇಲ್ಲ? ಅವ್ರಿಗೆ ಯಾಕೆ ನೀವು 144 ಸೆಕ್ಷನ್ ಸರಳ ಮಾಡ್ತೀರಿ? ಅಂದ್ರೆ ಬಿಜೆಪಿಗೆ ಒಂದು ಕಾನೂನು, ಇವತ್ತು ಕಾಂಗ್ರೆಸ್ಗೆ ಒಂದು ಕಾನೂನನ್ನ, ಈ ರೀತಿಯ ನೀತಿಯನ್ನ ಕಾಂಗ್ರೆಸ್ ಅನುಸರಿಸಿದ ಕಾರಣ ಇವತ್ತು ಆ ಜಿಲ್ಲೆಯಲ್ಲಿ ಗಲಭೆ ಆಗಿದೆ. ಡೇ 1 ಅಲ್ಲಿ 42 ದಿನ ಮೊದಲು, ಕಳೆದ ಹಿಂದಿನ ತಿಂಗಳ 26ನೇ ತಾರೀಕು ನಾನು ಫೋನ್ ಮಾಡಿ ಹೇಳಿದ್ದೆ, ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ, ಇವತ್ತು ಅಲ್ಲಿ ಗಲಭೆ ಶುರುವಾಗಿದೆ, ಅವರ ವೈಯಕ್ತಿಕ ಗಲಾಟೆಯಿಂದ ಇದು ಆಗ್ತಾ ಇದೆ, ತಕ್ಷಣ ಎಲ್ಲರನ್ನ ಬಂಧನ ಮಾಡಿ ಅಂತ. ಅವತ್ತು ಅವರು ಕ್ರಮ ಕೈಗೊಳ್ಳಿಲ್ಲ. ಇದೇ ರಮನಾಥ್ ರೈ ಅವರು ಕೂತ್ಕೊಂಡು SP ಅನ್ನ ಅವ್ರ ಗೆಸ್ಟ್ ಹೌಸ್ಗೆ ಕರೆದು ಎಲ್ಲ ಗೂಂಡಾಸ್ ಮಧ್ಯೆ ಅತ್ಯಂತ ಹೀನಾಯವಾಗಿ ನಡ್ಕೊಂಡ್ರು. ಇದು ಕಾಂಗ್ರೆಸ್ ಮಾಡ್ತಾ ಇರುವಂತ ನೀತಿ. ಈ ಕಾರಣಕ್ಕಾಗಿ ಇವತ್ತು ಅಲ್ಲಿ ಗಲಭೆ ಆಗ್ತಾ ಇದೆ. KFD ಮತ್ತು PFI ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡ್ತಿದ್ದಾರೆ. ಒಂದೇ ಮಾದರಿಯ ಕೊಲೆ ಆಗ್ತಿದೆ. ನೀವು ಜ್ಞಾಪಕ ಮಾಡ್ಕೊಳ್ಳಿ, ರಾಜು ಮೈಸೂರಲ್ಲಿ ಅದೇ ರೀತಿ ಕುತ್ತಿಗೆ ತಲೆಗೆ ಹೊಡೆದಿರೋದು, ಪ್ರಶಾಂತ್ ಪೂಜಾರಿ ಮೂಡಬಿದ್ರಿಯಲ್ಲಿ ಅದೇ ಕುತ್ತಿಗೆ ಮತ್ತು ತಲೆಗೆ ಹೊಡೆದಿರೋದು, ಬೆಂಗಳೂರಿನ ರುದ್ರೇಶ್ ಅದೇ ಮಾದರಿಯ ಕೊಲೆ, ಕಾರ್ತಿಕ್ ರಾಜರು ಅದೇ ಮಾದರಿಯ ಕೊಲೆ, ಶರತ್ ಅದೇ ಮಾದರಿಯ ಕೊಲೆ. ಅಂದ್ರೆ ಯಾರೋ ವ್ಯವಸ್ಥಿತವಾದಂತ ಕೊಲೆಯನ್ನ ಈ ಮಾದರಿಯಲ್ಲೇ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಮೌನ ವಹಿಸಿದೆ, ಸುಮ್ಮನೆ ಕೂತಿದೆ. ನಿನ್ನೆ ಹೋಗಿ ಮಂಗಳೂರಲ್ಲಿ ಮುಖ್ಯಮಂತ್ರಿಗಳು ಪೌರುಷದ ಮಾತಾಡ್ತಾರೆ, ಆದ್ರೆ ಒಂದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ಮೀಟಿಂಗ್ ಮಾಡಲ್ಲ, ಒಬ್ಬರನ್ನ ಕರೆದು ಮಾತಾಡಲ್ಲ, ಅಥವಾ ಅಲ್ಲಿ ನೀವು ಆ ಸಂಘಟನೆಗಳ ಬಗ್ಗೆ ಎಚ್ಚರಿಕೆ ಕೊಡಲ್ಲ. ಇದು ಮುಖ್ಯಮಂತ್ರಿಗಳ ನಡವಳಿಕೆ. ಅಲ್ಲ, ಇವತ್ತು ಈಗ ಮೊನ್ನೆಯಿಂದ ಕೂಡ ನಿಷೇಧಾಜ್ಞೆ ಇರುವಂಥದ್ದು, ನಿಷೇಧಾಜ್ಞೆ ಇದ್ರೂ ಕೂಡ ಇವತ್ತು ಶವಯಾತ್ರೆ ವೇಳೆ ಕಲ್ಲು ತೂರಾಟ ಆಗತ್ತೆ, ಗಲಭೆ ಆಗತ್ತೆ. ಹೇಗಿದಕ್ಕೆ ಅವಕಾಶ ಹೇಗಾಯ್ತು ಅಲ್ಲಿ ಅಂತ? ಹೇಗಾಯ್ತು ಅಂದ್ರೆ ಕಾಂಗ್ರೆಸ್ಸಿನ ಕುಮ್ಮಕ್ಕು. ಮಂತ್ರಿಗಳೇ ಕರೆದ ಅಲ್ಲಿ UT ಖಾದರ್ ಅವರು, ರಮನಾಥ್ ರೈ ಅವರು ಪೂರ್ತಿ ಮುಸಲ್ಮಾನರಿಗೆ ನಾವು ಸಪೋರ್ಟ್ ಇದೀವಿ ಅನ್ನುವಂತ ಒಂದು ಭಯ ಇಲ್ಲದಂತ ವಾತಾವರಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಯಾಕಂದ್ರೆ ಸರ್ಕಾರದ ಭಯ ಇಲ್ಲ, ಮಂತ್ರಿಗಳ ಭಯ ಇಲ್ಲ, ಕಾನೂನು ಸುವ್ಯವಸ್ಥೆ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಯಾವ ಭಯ ಇಲ್ಲ ಅವರಿಗೆ. ನಾವು ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಕಾಂಗ್ರೆಸ್ ಇದೆ ಅನ್ನುವಂತ ಭಾವನೆ ಇವತ್ತು ಅಲ್ಲಿರುವಂತ ದೇಶದ್ರೋಹಿ ಮತ್ತು ಸಮಾಜ ದ್ರೋಹಿ ಚಟುವಟಿಕೆಗಳಿಗೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಈ ತರ ಆಗ್ತಾ ಇದೆ. ಇವತ್ತು ನಾವೆಲ್ಲ ದುಃಖದಲ್ಲಿ ಇದೀವಿ. ಅವನ ಶವಯಾತ್ರೆ ಮಾಡ್ತಾ ಇದೆ.
ಶವಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಮುಸಲ್ಮಾನರು ಕಲ್ಲು ಹೊಡೆದಿದ್ದಾರೆ. ಇನ್ನು ನಮ್ಮನ್ನು ಕಾಯ್ಲಿಕ್ಕೆ ಬಂದಿದ್ದಂತ ಪೊಲೀಸರು ಇವತ್ತೆಲ್ಲ ಹೋದ್ರು? ಕಾಯ್ಬೇಕಲ್ಲ, ಆಕ್ಷನ್ ತಗೋಬೇಕಲ್ಲ. ಯಾಕೆ ಆಕ್ಷನ್ ತಗೊಂಡಿಲ್ಲ? ಅದ್ರ ಬದಲಾಗಿ ಇವತ್ತು ಹಿಂದೂಗಳಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ. ಯಾರು ಕಲ್ಲು ಹೊಡೆಸ್ಕೊಂಡ್ರು, ಯಾರು ಶವಯಾತ್ರೆಯಲ್ಲಿದ್ರು ಅವರು ಇವತ್ತು ಅರೆಸ್ಟ್ ಆಗ್ತಾ ಇದ್ದಾರೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಅಲ್ಲ, ಈ ತರ ಗಲಭೆ ಆಗ್ತಾ ಇದೆ. ಮೊನ್ನೆಯಿಂದನೂ ಕೂಡ ಪ್ರತಿಭಟನೆ ಗಲಭೆ ಆಗ್ತಾ ಇರುವಂತದ್ದು ಹಲ್ಲೆ ನಡೆದಂತ ಸಂದರ್ಭದಲ್ಲೇ ಇಷ್ಟ ಆಗಿದೆ. ನಂತರ ಈಗ ಆತ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಇಂಥ ಸಂದರ್ಭದಲ್ಲಿ ಮತ್ತೆ ಗಲಭೆ ಜಾಸ್ತಿ ಆಗತ್ತೆ ಅಂತ ಅರಿವಿದ್ರೂ ಕೂಡ ಶವಯಾತ್ರೆಯನ್ನ ಮಾಡುವಂತ ಅವಶ್ಯಕತೆ ಇತ್ತ? ಯಾಕೆ ಇಲ್ಲ? ಶವಯಾತ್ರೆಯನ್ನು ಮಾಡಬಾರದು ಅಂದ್ರೆ ಅವನೇನು ಏನೋ ಅನಾಥನ? ಅವನಿಗೂ ಬಂಧುಗಳಿಲ್ವಾ? ಅವರಿಗೂ ಬೇಕಾದವರಿಲ್ವಾ? ಶವಯಾತ್ರೆ ಮಾಡಬಾರ್ದು ಯಾಕೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಶವಯಾತ್ರೆ ಮಾಡೋದಕ್ಕೆ ಕೂಡ ಅವಕಾಶ ಇಲ್ವಾ? ಏನಿದು ಡಿಕ್ಟೇಟರ್ಶಿಪ್? ಇಲ್ಲಿ ನಿಮ್ಗೆ ಸಾಧ್ಯ ಇದ್ರೆ ರಕ್ಷಣೆ ಕೊಡ್ಬೇಕು. ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಕೊಡ್ತೀರಿ? ನಿನ್ನೆ ಯಾಕೆ ಹೋಗಿದ್ರು ಮುಖ್ಯಮಂತ್ರಿಗಳು ಆ ಜಿಲ್ಲೆಗೆ? 144 ಸೆಕ್ಷನ್ ನಮ್ಗೆ ಮಾತ್ರನಾ? ನೀವು ಮುಖ್ಯಮಂತ್ರಿಗಳು ಬರುವಾಗ ಸಡಿಲ ಮಾಡ್ತೀರಿ? ಯಾವ ಕಾನೂನು ಇದು? ಬಿಜೆಪಿಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪಗಳನ್ನ ಮಾಡೋದೇ ಆಯ್ತು ಹೊರತು ಇಲ್ಲಿ ಗಲಭೆ ಆಗ್ತಾ ಇದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ಶಾಂತಿ ಕದಡ್ತಾ ಇದೆ ಅದನ್ನ ಸರಿ ಮಾಡೋದಕ್ಕೆ ಯಾರಾದ್ರೂ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಯಾವ ಪಕ್ಷದವರನ್ನು ಮಾಡ್ತಾ ಇದ್ದೀರಾ? ಯಾರ ಜವಾಬ್ದಾರಿ ಇದು? ಸರ್ಕಾರ ನಿಮ್ಗೆ ಎಲ್ಲರೂ ಜವಾಬ್ದಾರರೇ. ನೀವು ಕೂಡ ಜನಪ್ರತಿನಿಧಿನೇ. ನಾವು ನಮ್ಮ ಜವಾಬ್ದಾರಿ ಅಂದ್ರೆ ಶೋಭಾ ಕರಂದ್ಲಾಜೆ ಅವರೇ, ನೀವು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ನೀವು ಕೂಡ ಸಂಸದರೇ, ನೀವು ಕೂಡ ಪ್ರಯತ್ನವನ್ನ ಮಾಡಬೇಕು. ಇಲ್ಲಿ ಕೇಳಿ, ನಾನು ಚುನಾಯಿತ ಪ್ರತಿನಿಧಿ. ನಿನ್ನೆ ಅತ್ಯಂತ ಶಾಂತವಾಗಿ ನಮ್ಮ ಪ್ರತಿಭಟನೆ ಮಾಡಿದ್ದೀವಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ನಾವೇನು ಕಲ್ಪಿಸೋದಕ್ಕೆ ಹೋಗಿಲ್ಲ, ನಾವು ಗಲಾಟೆ ಮಾಡಕ್ ಹೋಗಿಲ್ಲ. ಮರ್ಯಾದೆಯಾಗಿ ಕುಂತು ಪ್ರತಿಭಟನೆ ಮಾಡಿದೀವಿ. ಅರೆಸ್ಟ್ ಆಗಿದೀವಿ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಆಗಿದೀವಿ. ಮಾಡ್ರಿ ಇದನ್ನ ಮುಸಲ್ಮಾನರಿಗೆ. ಶೋಭಾ ಕರಂದ್ಲಾಜೆ ಅವರೇ, ನಿನ್ನೆ ನಿಷೇಧಾಜ್ಞೆ ಇದ್ದಂತ ಸಂದರ್ಭದಲ್ಲೂ ಕೂಡ ನೀವು ಅಲ್ಲಿ ಹೋಗಿದ್ದೀರಿ. ಹೋದಂತ ಸಂದರ್ಭದಲ್ಲಿ ಜನ ಕೂಡಿದ್ದಾರೆ. ಹೋದಂತ ನಿಷೇಧಾಜ್ಞೆ ಇದೆ ಅಂತ ಅರಿವಿದ್ರೂ ಕೂಡ ನೀವು ಹೋಗಿದ್ದೀರಿ ಅಲ್ಲಿಗೆ? ಹೋಗಿದ್ದೀವಿ. ಕಳೆದ 42 ದಿನಗಳಿಂದ ನಿಷೇಧಾಜ್ಞೆ ಇದೆ. ನಿಮ್ಗೆ ತಾಕತ್ ಇದೆಯಾ ನಿಷೇಧಾಜ್ಞೆ ತೆಗಿಯಕ್ಕೆ? ಇನ್ನು 10 ತಿಂಗಳು ನೀವು ನಿಷೇಧಾಜ್ಞೆ ಮುಂದುವರಿಸ್ತೀರಾ? ಚುನಾವಣೆ ನಿಷೇಧಾಜ್ಞೆಯಲ್ಲಿ ಮಾಡೋಣ. ಏನ್ ನಡೆಸಿದ್ದಾರೆ ಈ ಸರ್ಕಾರದವರು? 42 ದಿನದಲ್ಲಿ ಯಾವ್ದಾದ್ರು ರಾಜ್ಯದ ಇತಿಹಾಸದಲ್ಲಿ 144 ಸೆಕ್ಷನ್ ಇದ್ದದಿದೆಯಾ? ಒಂದು 42 ದಿನ, 43ನೇ ದಿನ ಲೆಕ್ಕ ಹಾಕಿ. ಅಲ್ಲ, ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡ್ತಾರೆ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಇದೆ ಈ ರೀತಿಯಾದ ಒಂದು ದುಷ್ಕೃತ್ಯಗಳನ್ನು ಮಾಡ್ತಾರೆ ಅಂತ ಹೇಳಿದ ಮೇಲೆ ಇಲ್ಲಿ ಸಂಸದರಾದವರು ಅಥವಾ ಅಲ್ಲಿಯ ಶಾಸಕರು ಅಥವಾ ಜನಪ್ರತಿನಿಧಿಗಳಾದಂಥವರು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಅದನ್ನ ಶಮನ ಮಾಡೋದಕ್ಕೆ ನೋಡಬೇಕು. ಅದನ್ನು ಜಾಸ್ತಿ ಮಾಡೋದಕ್ಕೆ ಹೋಗ್ಬಿಟ್ರೆ ನೀವು ನನ್ನ ಹತ್ರ ಯಾಕೆ ವಾದ ಮಾಡ್ತೀರಿ? ಸರ್ಕಾರಕ್ಕೆ ಮಾತಾಡಿ. ಶೋಭಾ ಕರಂದ್ಲಾಜೆ ಅವರೇ, ನೀವು ಕೂಡ ಸಂಸದರು, ಅಲ್ಲಿಯ ಸಂಸದರು, ನಿಮ್ಮ ಮೇಲೂ ಕೂಡ ಜವಾಬ್ದಾರಿ ಇದೆ. ನೋಡ್ರಿ, ಕೇವಲ ಸರ್ಕಾರ ಮಾತ್ರ ಅಲ್ಲ. ಸರ್ಕಾರ ಕೇಳಿದ್ರೆ ಬಿಜೆಪಿ ಮೇಲೆ, ಕಾಂಗ್ರೆಸ್ನವ್ರು ಕೇಳಿದ್ರೆ ಬಿಜೆಪಿ ಮೇಲೆ, ಬಿಜೆಪಿ ಅವರು ಕೇಳಿದ್ರೆ ಕಾಂಗ್ರೆಸ್ ಮೇಲೆ. ನಡೀತಾ ಇರೋದು ಏನ್ ಹಾಗಾದ್ರೆ? ಜನ ಏನ್ ಮಾಡ್ಬೇಕು? ಅಲ್ಲ, ನೀವೇ ಬಾಯಿ ಮಾಡೋದಾದ್ರೆ ನಾನು ಮಾತಾಡೋದ್ರೆ ನಾನು ಫೋನ್ ಇಡ್ತೀನಿ. ಪ್ರಶ್ನೆ ಇರುವಂತದ್ದು ಅದಲ್ಲ. ಪ್ರಶ್ನೆ ಇರುವಂತದ್ದು ನಿಮ್ಗೆ ಸರ್ಕಾರ ನಡೆಸಕ್ ಆಗಲ್ವಾ? ಕಾನೂನು ಸುವ್ಯವಸ್ಥೆ ನಡೆಸಕ್ ಆಗಲ್ವಾ? ಅಧಿಕಾರ ಬಿಟ್ಟು ತೊಳಗ್ರಿ, ಯಾರಾದ್ರೂ ಬಂದು ಮಾಡ್ತಾರೆ. ಇದನ್ನು ನೀವು ಕಾಂಗ್ರೆಸ್ ಅವರಿಗೆ ಹೇಳ್ಬೇಕು. ನಾವು ನಿನ್ನೆ ಅತ್ಯಂತ ಶಾಂತಯುತವಾಗಿ 42 ದಿನ ಸಹಿಸಿಕೊಂಡಿದ್ದು ಯಾವುದೇ ಸಭೆ ಕಾರ್ಯಕ್ರಮಗಳನ್ನು ಮಾಡದೆ, ನಿನ್ನೆ ಅವನು ಸಾಯ್ತಾ ಇದ್ದಾನೆ ಅನ್ನುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದೀವಿ. ಇಲ್ಲಿ ಪ್ರಶ್ನೆ ಇರುವಂತದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಜವಾಬ್ದಾರಿ ಒಂದು ಸರ್ಕಾರದ, ಒಂದು ಜಿಲ್ಲಾಡಳಿತದ್ದು. ನಾವು ಅತ್ಯಂತ ಶಾಂತಿಯುತವಾಗಿ ನಾವೇನು ಗಲಾಟೆ ಆಗ್ಬಿಸಿದೀವ? ಕಳ್ಕೊಂಡದ್ದು ನಮ್ಮ ಕಾರ್ಯಕರ್ತರನ್ನ. ಆದ್ರೆ ಇವತ್ತು ಅತ್ಯಂತ ಶಾಂತಿಯುತವಾಗಿ ನಾವು ನಿನ್ನೆ ವರ್ತನೆ ಮಾಡಿದ್ವಿ. ಅಷ್ಟು ಯುವಕರು ಬಂದ್ರು, 3-4 ಸಾವಿರ ಯುವಕರು ಬಂದ್ರು, ಒಬ್ರು ಒಂದು ಗಲಾಟೆ ಮಾಡ್ಲಿಲ್ಲ. ಕೂತ್ಕೊಳ್ಳಿ ಅಂದಾಗ ಕೂತಿದ್ದಾರೆ, ನಿಂತುಗಳು ಅರೆಸ್ಟ್ ಆಗಿ ಅಂದಾಗ ಅರೆಸ್ಟ್ ಆಗಿದ್ದಾರೆ. ಇದು ನಾವು ನಡ್ಕೊಂಡಂತ ರೀತಿ. ಈ ವ್ಯತ್ಯಾಸವನ್ನ ಸರ್ಕಾರ ಇವತ್ತು ತಿಳ್ಕೋಬೇಕಾಗಿದೆ. ಓಕೆ, ಈಗ ಆರೋಪ ಬಿಟ್ಟು ಮುಂದಿನ ಹೆಜ್ಜೆ ಏನಾಗಾದ್ರೆ ಇದನ್ನ ಸರಿಪಡಿಸಬೇಕು, ಏನ್ ಮಾಡ್ತೀರಿ? ಇದನ್ನು ಸರಿಪಡಿಸಕ್ಕೆ ಸರ್ಕಾರಕ್ಕೆ ಹೇಳಬೇಕು. ಸರಿಯಾದ ರೀತಿ ಪೊಲೀಸರನ್ನ ಹಾಕಿ ಈ ಒಂದು ಕೇಸನ್ನ ನಾನು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಈ ರೀತಿಯ ರಾಜಕೀಯ ಕೊಲೆಗಳಾಗಿದ್ದಾವೆ, ಅವರು ಹಿಂದೂಗಳ ಸತ್ತಿರ್ಲಿ, ಮುಸಲ್ಮಾನರು ಸತ್ತಿರ್ಲಿ, ಎಲ್ಲಾ ಕೇಸ್ಗಳನ್ನ ರಾಷ್ಟ್ರೀಯ ತನಿಖೆ ಮಾಡಿಸ್ಬೇಕು. ಯಾವ ಗೂಂಡಾವರ್ತಿ ಇವತ್ತು ಕೇರಳದಲ್ಲಿ ನಡೀತಾ ಇತ್ತು, ಕೊಲೆ ರಾಜಕಾರಣ ನಡೀತಿತ್ತು, ಆ KFD ಮತ್ತು ಪಾಪ್ಯುಲರ್ ಫ್ರಂಟ್ ಸಂಘಟನೆಯನ್ನ ನಿಷೇಧ ಮಾಡಬೇಕು. ಇದು ನಮ್ಮ ಮೊದಲ ಆಗ್ರಹ. ಈ 2 ಆಗ್ರಹಗಳನ್ನ ಸರ್ಕಾರ ತಕ್ಷಣ ಮಾಡಬೇಕು. ಎಸ್, ಶೋಭಾ ಕರಂದ್ಲಾಜೆ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.